In UPSC, there are many subjects. Some are specifically for prelims, some are specifically for mains, and combined they will be helpful for interview. ಕೆಲವೊಂದು ಬರೀ ಪ್ರಿಲಿಮ್ಸ್ಗೋಸ್ಕರ ಇವೆ, ಕೆಲವೊಂದು ಬರೀ ಮೇನ್ಸ್ಗೋಸ್ಕರ ಇವೆ. ಎರಡನ್ನು ಸೇರಿಸಿದಾಗ ನಿಮ್ಗೆ ಇಂಟರ್ವ್ಯೂ ಕೂಡ ಹೆಲ್ಪ್ ಆಗುತ್ತೆ. ಅಂತ ಸಬ್ಜೆಕ್ಟ್ಸ್ ಯಾವುದು ಟೋಟಲ್ ಏನೇನಿದೆ ಅಂತ ನೋಡೋಣ. ಓಕೆ, ನಿಮ್ಗೆ ಈ ಪೇಜ್ ಕೊಟ್ಟಿರ್ತೀವಿ, ಇದನ್ನ ನಿಮ್ ಗೋಡೆಯಲ್ಲಿ ಎಲ್ಲಾದ್ರೂ ಅಂಟಿಸ್ಕೊಳ್ರಿ. ನಾವಿಲ್ಲಿ ಕವರ್ ಮಾಡಿದಾಗೆ ಕವರ್ಡ್ ಅಂತ ಮಾರ್ಕ್ ಮಾಡ್ಕೊತಾ ಹೋಗ್ಬೇಕು. You have to mark once we cover your subject. If we don't cover, then you have to come and ask us. ನಾವು ಕವರ್ ಮಾಡಿಲ್ಲ ಅಂದ್ರೆ ಬಂದು ನಮ್ಮನ್ನ ಕೇಳಬೇಕು. ಎನ್ವೈರ್ಮೆಂಟ್ ಅಂತ ಬಂದ್ರೆ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಪ್ರಿಲಿಮ್ಸ್ಗೂ ಕೂಡ ಮುಖ್ಯ ಆಗತ್ತೆ, ಮೇನ್ಸ್ಗೂ ಕೂಡ ಮುಖ್ಯ ಆಗತ್ತೆ. ದ ಟಾಪಿಕ್ಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫಾರ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಎನ್ವೈರ್ಮೆಂಟ್ ನಲ್ಲಿ ಬರುವಂತಹ ಪ್ರಿಲಿಮ್ಸ್ ಟಾಪಿಕ್ಗಳು, ಮೇನ್ಸ್ ಟಾಪಿಕ್ಗಳು ತುಂಬಾ ವ್ಯತ್ಯಾಸ ಇರುತ್ತೆ. ಓಕೆ, ಸೊ ಹಾಗಾಗಿ ವಾಟ್ ವಿ ಡೂ ಫಾರ್ ಪ್ರಿಲಿಮ್ಸ್ ವಿ ಟೀಚ್ 30 hours, ಫಾರ್ ಮೇನ್ಸ್ ವಿ ಡೆಡಿಕೇಟಿವ್ಲಿ ಟೀಚ್ ಫಾರ್ 40 hours ಎಕ್ಸ್ಟ್ರಾ. ಇದನ್ನ ಲಾಸ್ಟ್ ಇಯರ್ ಅವ್ರಿಗೆ ಇನ್ನೂ ಕವರ್ ಮಾಡಿಲ್ಲ. ಓಕೆ, ವಿ ಹ್ಯಾವ್ ಟು ಟೀಚ್. ಓಕೆ, ವಿ ಕವರ್ಡ್ ದಿಸ್ 30 hours. ದೆನ್ ಮ್ಯಾಪಿಂಗ್ ಅನ್ನುವಂತ ಒಂದು ಸಬ್ಜೆಕ್ಟ್ ಬರುತ್ತೆ. ದಿಸ್ ಈಸ್ ಮೇನ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಅಂಡ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೇನ್ಸ್ ಆಲ್ಸೋ ಇನ್ ಡ್ರಾಯಿಂಗ್ ಡಯಾಗ್ರಾಮ್ಸ್. ಇದು ಮುಖ್ಯವಾಗಿರೋದು ಪ್ರಿಲಿಮ್ಸ್ಗೆನೆ, ಬಟ್ ಇದನ್ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಮೇನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಟ್ ಟೇಕ್ಸ್ ಅರೌಂಡ್ 40 hours. 40 ಗಂಟೆಗಳ ಕ್ಲಾಸ್ ಆಗುತ್ತೆ ಇದು. ಅಂಡ್ ವೆನ್ ಇಟ್ ಕಮ್ಸ್ ಟು ಜಿಯೋಗ್ರಫಿ, ವಿ ಟೀಚ್ ಇಟ್ ಏನದು ವಿ ಟೀಚ್ ಮಿಕ್ಸ್ಡ್ ವೇ. ಇನ್ ಮಿಕ್ಸ್ಡ್ ವೇ ಯಾವ ತರ ಇರುತ್ತೆ? ದೇರ್ ವಿಲ್ ಬಿ ಕಾನ್ಸೆಪ್ಟ್ಸ್, ಸೇಮ್ ವಿಲ್ ಬಿ ಆಸ್ಕ್ಡ್ ಇನ್ ಪ್ರಿಲಿಮ್ಸ್, ಸೇಮ್ ವಿಲ್ ಬಿ ಆಸ್ಕ್ಡ್ ಇನ್ ಮೇನ್ಸ್. ಎರಡನ್ನು ಕೂಡ ಸೇಮ್ ಆಗಿ ಕೇಳ್ತಾರೆ. ಸೊ ಇಟ್ ಮೇ ಟೇಕ್ ಅರೌಂಡ್ 50 hours. ಒಂದು 50 ಗಂಟೆಗಳ ಕ್ಲಾಸಸ್ ತಗೊಳುತ್ತೆ. ವಾಟ್ ವಿ ಡು, ವಿ ಕವರ್ NCERT 11th and 12th ಸ್ಟ್ಯಾಂಡರ್ಡ್ ಬುಕ್ಸ್. NCERT 11th ಮತ್ತೆ 12th ಸ್ಟ್ಯಾಂಡರ್ಡ್ ಬುಕ್ ಅನ್ನ ಕವರ್ ಮಾಡ್ತೀವಿ. ಅಂಡ್ ಫಾರ್ ಮೇನ್ಸ್ ವಿ ಗಿವ್ ಅರೌಂಡ್ 300 page ಎಕ್ಸ್ಟ್ರಾ ನೋಟ್ಸ್. ಯು ಹ್ಯಾವ್ ಟು ಸ್ಟಡಿ ದಟ್. ಆ ನೋಟ್ಸ್ ನೀವೇ ಓದ್ಕೊಂಡು ನೀವೇ ಸ್ಟಡಿ ಮಾಡ್ಕೊಳ್ಬೇಕು. ಬಿಕಾಸ್ ದೋಸ್ ಟಾಪಿಕ್ಸ್ ವಿಲ್ ಬಿ ಕವರ್ಡ್ ಹಿಯರ್. ಅದಕ್ಕೋಸ್ಕರ ಸೆಪರೇಟ್ ಕ್ಲಾಸಸ್ ಮಾಡಲ್ಲ. ಬಿಕಾಸ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ವಿಲ್ ಬಿ ರಿಪೀಟೆಡ್. ಹಾಗಾಗಿ ದೆನ್ ವೆನ್ ಇಟ್ ಕಮ್ಸ್ ಟು ಮಾಡರ್ನ್ ಹಿಸ್ಟ್ರಿ, ಟಾಪಿಕ್ಸ್ ವಿಲ್ ಬಿ ಸೇಮ್, ನೋಟ್ಸ್ ವಿಲ್ ಬಿ ಸೇಮ್. ಓಕೆ, ಫಾರ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇಟ್ ಟೇಕ್ಸ್ ಅರೌಂಡ್ ಹಾರ್ಡ್ಲಿ 40 hours. 40 ಗಂಟೆ ತಗೊಳುತ್ತೆ ಮಾಡರ್ನ್ ಹಿಸ್ಟ್ರಿಗೆ. ಅಂಡ್ ವಿ ಗಿವ್ ವ್ಯಾಲ್ಯೂ ಎಡೆಡ್ ನೋಟ್ಸ್ ಆಲ್ಸೋ. ಸ್ವಲ್ಪ ಎಕ್ಸ್ಟ್ರಾ ನೋಟ್ಸ್ ಕೂಡ ಕೊಡ್ತೀವಿ ಅದಕ್ಕೆ. ಒಂದೇ ಸಾರಿ ಕ್ಲಾಸ್ ಆಗೋದು ಇದಕ್ಕೆ. ದೆನ್ ಆರ್ಟ್ ಅಂಡ್ ಕಲ್ಚರ್ we teach around 30 hours. It will be for prelims as well as mains. We give extra notes for mains. ಮತ್ತೆ ಎಕ್ಸ್ಟ್ರಾ ನೋಟ್ಸ್ ಅನ್ನು ಕೂಡ ಇದಕ್ಕೆ ಕೊಡ್ತೀವಿ. ಓಕೆ, ನೆನ್ಪಿಟ್ಕೊಳ್ರಿ. ಫಾರ್ ಎನ್ವೈರನ್ಮೆಂಟ್ ಎಕ್ಸ್ಟ್ರಾ ನೋಟ್ಸ್ ಯಾವ್ದು ಹೇಳ್ತೀನಿ ನೋಡ್ರಿ, ಮೇನ್ಸ್ ನೋಟ್ಸ್. ಪ್ರಿಲಿಮ್ಸ್ ನೋಟ್ಸ್ ಕೊಟ್ಟಿರ್ತೀವಿ, ವಿ ಗಿವ್ ಪ್ರಿಲಿಮ್ಸ್ ನೋಟ್ಸ್ ಅಂಡ್ ವಿ ಗಿವ್ ಮೇನ್ಸ್ ನೋಟ್ಸ್ ಫಾರ್ ಎನ್ವೈರನ್ಮೆಂಟ್ ಆಲ್ಸೋ. ಮ್ಯಾಪಿಂಗ್ ನೋ ಮೇನ್ಸ್ ನೋಟ್ಸ್. ಜಿಯೋಗ್ರಫಿ ಎಸ್, ವಿ ಗಿವ್ ಮೇನ್ಸ್ ನೋಟ್ಸ್. ಮಾಡರ್ನ್ ಹಿಸ್ಟ್ರಿ ವಿ ಗಿವ್ ಮೇನ್ಸ್ ನೋಟ್ಸ್. ಆರ್ಟ್ ಅಂಡ್ ಕಲ್ಚರ್ ಆಲ್ಸೋ ವಿ ಗಿವ್ ಮೇನ್ಸ್ ನೋಟ್ಸ್. ಸೆಪರೇಟ್ ಆಗಿ ಕೊಡ್ತೀವಿ ಇವುಗಳಿಗೆ. ದೆನ್ ಎಕನಾಮಿ ಪ್ರಿಲಿಮ್ಸ್ ಟಾಪಿಕ್ಸ್ ವಿಲ್ ಬಿ ಕವರ್ಡ್. ಕೆಲವೊಂದು ಪ್ರಿಲಿಮ್ಸ್ ಟಾಪಿಕ್ ಕವರ್ ಆಗುತ್ತೆ. ಇನ್ ದ್ಯಾಟ್ ಓನ್ಲಿ ಸಮ್ ಮೇನ್ಸ್ ಟಾಪಿಕ್ ವಿಲ್ ಬಿ ಕವರ್ಡ್. ಅಂಡ್ ಫಾರ್ ಎಕನಾಮಿ ವಿ ಹ್ಯಾವ್ ಟು ಟೀಚ್ ಸೆಪರೇಟ್ಲಿ ಮೇನ್ಸ್ ಟಾಪಿಕ್ಸ್. ಕೆಲವೊಂದು ಟಾಪಿಕ್ಗಳು ಎಕನಾಮಿನಲ್ಲಿ ಕವರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ, ಸೈನ್ಸ್ ಅಲ್ಲ, ಏನದು ಇಂಡಸ್ಟ್ರೀಸ್, ಇವೆಲ್ಲ ಕೂಡ ಎಲ್ಲಿ ಬರೋದು ನಮಗೆ ಇಲ್ಲಿ. ವಿ ವಿಲ್ ಟೀಚ್ ಸೆಪರೇಟ್ಲಿ. ಓಕೆ, ಫಾರ್ ದಟ್ ವಿ ವಿಲ್ ಗಿವ್ ಅನದರ್ ಮೇನ್ಸ್ ನೋಟ್ಸ್. ಓಕೆ, ಎನ್ವೈರನ್ಮೆಂಟ್ ಮೇನ್ಸ್ ನೋಟ್ಸ್ ವಿಲ್ ಬಿ ಅರೌಂಡ್ 300 pages. Geography mains notes will be around 300 pages. Modern history around 150 pages. Art and culture around 100 pages. Economy around 300 pages. ಮೇನ್ಸ್ ನೋಟ್ಸ್, ಇವೆಲ್ಲ ಮೇನ್ಸ್ ನೋಟ್ಸ್ಗಳು ಸೆಪರೇಟ್ ಆಗಿ. ಮತ್ತೆ ಪ್ರಿಲಿಮ್ಸ್ ಬಿಟ್ಟು, ಪ್ರಿಲಿಮ್ಸ್ ಅಂತೂ ನಿಮ್ ಕೈಗೆ ಕೊಟ್ಟಿರ್ತೀವಿ ಅಡ್ವಾನ್ಸ್ ಆಗಿ. ದೆನ್ ಪಾಲಿಟಿ I will teach Lakshmikant thoroughly. In that prelims and mains topic will be covered thoroughly. We give mains extra notes ಅರೌಂಡ್ ಎಷ್ಟು ಪೇಜ್ ಇದೆ ಅದು? ಹ್ಯಾಂಡ್ ರಿಟನ್ ನೋಟ್ಸ್ ಎಷ್ಟಿದೆ ನಮ್ಮದು ಪಾಲಿಟಿದು? ಅದು ಅರೌಂಡ್ 300 ಅಂತ ಅನ್ಕೊಡ್ರಿ. ಯಾರು ಇಂಗ್ಲಿಷ್ನವ್ರು ಕೊಡ್ತೀವಲ್ವಾ, ಇನ್ನೂ ಕೊಟ್ಟಿಲ್ಲ. ಸೊ ಅರೌಂಡ್ 300 pages ಅನ್ಕೊಡ್ರಿ. ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ it will be integrated. Prelims ಆದ ತಕ್ಷಣ ಮೇನ್ಸ್ ಕವರ್ ಮಾಡ್ತೀವಿ. we will cover prelims as well as mains classes. It will take hardly 40 hours. Prelims and mains notes ಒಂದೇ ಕಡೆ ಕೊಟ್ಟಿರ್ತೀವಿ ಅದಕ್ಕೆ. ಅರೌಂಡ್ 100 pages ಮೇನ್ಸ್. 100 ಇಲ್ಲ, ಅದು
ಅರೌಂಡ್ 80 to 100 pages ಮೇನ್ಸ್ ನೋಟ್ಸ್ ಇರುತ್ತೆ. ದೆನ್ ಸೋಷಿಯಲ್ ಇಶ್ಯೂಸ್ ಕಂಪ್ಲೀಟ್ಲಿ ಫಾರ್ ಮೇನ್ಸ್ 100 pages, social justice 150 pages, IR around 150 pages mains notes, disaster management around 60 to 80 pages, internal security around 60 to 80 pages, post independence around 40 pages, governance around 100 pages, ethics around 200 pages, CSAT no notes, you have to make by your hand. CSAT ಗೋಸ್ಕರ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಬೇಕು. essay we will give around 50 pages notes. Kannada literature is completely different. And monthly magazine you have to study. Monthly magazine every month we will cover around 10 hours class, and 10 hours class into 12 month 120 hours teaching. The Hindu analysis daily 30 minutes, monthly 15 hours. ಎಷ್ಟಾಗತ್ತೆ 12 ಮಂತ್ಗೆ 180 hours. For answer writing, once we cover everything in June month, June ತಿಂಗಳಲ್ಲಿ ನಾವೇನ್ ಮಾಡ್ತೀವಿ, we conduct around 10 classes of answer writing. ಉತ್ತರ ಬರವಣಿಗೆ ಯಾವ ತರ ಅಂತ ಒಂದು 10 ಕ್ಲಾಸ್ ಮಾಡ್ತೀವಿ. We will teach that around 20 hours. ಇದೆಲ್ಲ ಸೇರಿಸಿದ್ರೆ excluding optional, excluding this Kannada literature, the total teaching hours will be around 660 hours. 660 ಗಂಟೆಗಳ ಕ್ಲಾಸ್ಗಳನ್ನ ನಾವಿಲ್ಲಿ ಮಾಡ್ತೀವಿ ನಿಮಗೆ. And current affairs will be 120 hours plus 180 hours. You have to yourself follow this strictly. We will cover these classes online. ಇವುಗಳನ್ನ we will cover in offline. So total there will be around 100 hours approximately. ಅರ್ಥ ಆಯ್ತಾ? ಸಾರಿ, 1000 hours. ಥ್ಯಾಂಕ್ ಯು. ಓಕೆ, ಈ ತರ ಇದೆ ನೋಡಿ ಮಾಡೆಲ್. ಇದು ಬೇರೆ ಯಾವ ಇನ್ಸ್ಟಿಟ್ಯೂಟ್ ಅವರು ನಿಮ್ಗೆ ಇಷ್ಟು ಕ್ಲಾರಿಟಿ ಕೊಡಲ್ಲ. ಬಿಕಾಸ್ ದೇ ವಿಲ್ ಫಾಲ್ ಇನ್ ಅ ಟ್ರ್ಯಾಪ್. ಈ ತರ ಹೇಳ್ಬಿಟ್ರೆ ಸಿಕ್ಕಾಕೊಳ್ತಾರ ಅವರು. ಯು ವಿಲ್ ಆಸ್ಕ್, ಮಾಡಲ್ಲ. ಅಷ್ಟು ಚೆನ್ನಾಗಿನ ಟೀಚ್ ಮಾಡಿದೀವಿ, ಅದನ್ನ ನೋಟ್ಸ್ ಕೊಡ್ತೀವಿ. ಅದ್ರದ್ದು ಯಾವ್ದಾದ್ರು ಅರ್ಥ ಆಗಿಲ್ಲ ಅಂದ್ರೆ ನನ್ ಬಂದು ಕೇಳ್ರಿ, ಈಸಿ ಇರುತ್ತೆ. ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಇದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ಮೀನ್ಸ್ ಇದನ್ನ ಮಾಡೋವಾಗ, ಆನ್ಸರ್ ರೈಟಿಂಗ್ ಮಾಡಿಸುವಾಗ. ಇಲ್ಲಿ ಗವರ್ನೆನ್ಸ್ ಅಂತ ಬರುತ್ತಲ್ಲ, ಇಲ್ಲೂ ಕೂಡ ಕವರ್ ಆಗುತ್ತೆ ಕೆಲವೊಂದು. ಅದ ಆನ್ಸರ್ ರೈಟಿಂಗ್ ಕ್ಲಾಸಲ್ಲಿ ಕವರ್ ಮಾಡ್ತೀವಿ ನಿಮ್ಗೆ. ಅರ್ಥ ಆಯ್ತಾ? ಇದು ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಸೊ ಇದನ್ನ ಬಿಟ್ಟು ನೀವೇನ್ ಮಾಡಬೇಕು, ವಾಟ್ ಯು ಹ್ಯಾವ್ ಟು ಡೂ ಬೈ ಯುವರ್ ಸೆಲ್ಫ್. ಸೊ ಯು ಹ್ಯಾವ್ ಟು ಕೀಪ್ ಚೆಕಿಂಗ್ PYQs, ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. PYQ ಬುಕ್ ತರಿಸಿರ್ತೀರಿ, ಅದರಲ್ಲಿ ಮೇನ್ಸ್ ಕ್ವಶನ್ಸ್ ಕೂಡ ಇರುತ್ತೆ. ದೇರ್ ವಿಲ್ ಬಿ ಮೇನ್ಸ್ ಕ್ವಶನ್ಸ್ ಆಲ್ಸೋ. ಇದೆಯಾ? ನೀವು ತರಿಸಿರೋ ಬುಕ್ ಅಲ್ಲಿ ಇದೆ, ಚೆಕ್ ಮಾಡಿ. ಓಕೆ, ಸೊ ಯು ಹ್ಯಾವ್ ಟು ಚೆಕ್ ಸೆಕ್ಷನ್ ವೈಸ್. ಐ ಆಮ್ ಟೀಚಿಂಗ್ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಇಯರ್. ನೀವು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂದ ಯಾವ ಪ್ರಶ್ನೆಗಳು ಬಂದಿದೆ ಈ ತರ ನೋಡ್ಕೋತಾ ಇರಿ. ಜಸ್ಟ್ ನೋ ನೀಡ್ ಟು ರೈಟ್ ಆನ್ಸರ್, ಜಸ್ಟ್ ರೀಡ್ ದ ಕ್ವಶನ್ ಅಷ್ಟೇ ನೋಡ್ಕೊಳ್ರಿ. ನಮ್ ಸರ್ ಹೇಳ್ತಾ ಇರೋದಕ್ಕೂ ಇಲ್ಲಿರೋ ಪ್ರಶ್ನೆಗೆ ಉತ್ತರ ಬರೆಯೋ ಕೆಪಾಸಿಟಿ ನಮ್ಗೆ ಬರ್ತಾ ಇದೆಯಾ? ಓಕೆ, ಈವನ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ಸ್? ಪ್ರಶ್ನೆಗಳು ಅಟ್ ಲೀಸ್ಟ್ ಅರ್ಥ ಆದ್ರೂ ಕೂಡ ಸಾಕು ನಮಗೆ. ಯಾವಾಗ? ಒಂದು 3-4 ತಿಂಗಳಲ್ಲಿ ಬರ್ತಾ ಬರ್ತಾ ಗ್ರಾಜುಯಲಿ ಯು ವಿಲ್ ಇಂಪ್ರೂವ್. ಅರ್ಥ ಆಯ್ತಾ ಇದು? ಸೊ ಫಾಲೋ ಇಟ್. ಸಿ, ಮೇನ್ಸ್ ನೋಟ್ಸ್ ಚೆಕ್ ಮಾಡೋಣ. ಹೌ ಮೆನಿ ಪೇಜಸ್? 300 ಪ್ಲಸ್ 300 600. ಇದೊಂದು 850 ಅರೌಂಡ್ 600. 850 ಮತ್ತೆ 6 ಎಷ್ಟಾಯ್ತು? 1450 ಅರೌಂಡ್ 1500 ಹೇಳಿ. 1500 ಒಂದು 1800 1900. ಇದೊಂದು ಎರಡು ಸೇರಿ 2000 pages. ಅರೌಂಡ್ ಅಪ್ರಾಕ್ಸಿಮೇಟ್ಲಿ ದೇರ್ ವಿಲ್ ಬಿ 2400 pages notes ಫಾರ್ ಮೇನ್ಸ್. ಮೇನ್ಸ್ ಎಷ್ಟು ಪೇಜ್ ನೋಟ್ಸ್ ಆಗುತ್ತೆ? 2400 ಪುಟಗಳ ನೋಟ್ಸ್ ಆಗುತ್ತೆ. ಕ್ಯಾನ್ ಯು ಏಬಲ್ ಟು ರಿವೈಸ್ ದಿಸ್ ಬಿಫೋರ್ ನೈಟ್? ನಾಳೆ ಎಕ್ಸಾಮ್ ಇದ್ದಾಗ ಇವತ್ತು ರಿವಿಷನ್ ಮಾಡೋಕ್ಕಾಗತ್ತಾ ನಿಮ್ಮಿಂದ? ಹೈಲಿ ಇಂಪಾಸಿಬಲ್. ದಟ್ಸ್ ವೈ ಐ ಟೆಲ್ ಯು ಮೇಕ್ ಹ್ಯಾಂಡ್ ರಿಟನ್ ನೋಟ್ಸ್. ಈ ವರ್ಡ್ಗಳು ಶಾರ್ಟ್ ನೋಟ್ಸ್ ಮಾಡ್ರಿ ಅಂತ ಹೇಳೋದು. ಓಕೆ, ಫ್ರಾಮ್ ದಿಸ್ 240 pages ಎಷ್ಟಿವೆ? ಎಥಿಕ್ಸ್ ಒಂದು 200 pages ತೆಗೆದಿಡ್ರಿ. GS 1 2 3 200 ತೆಗೆದ್ರೆ around 700 pages notes will be there. GS 1 2 3. Okay, from this 700 make 200 page. From this 200. From this 200. Tomorrow there will be exam of GS 1 and GS 2. Can you able to read 400 pages? ನಾಳೆ ಓದ್ತಿರಲ್ಲ 400 ಪೇಜ್ ಅಂದ್ರೆ ಈಸಿ ಆಗುತ್ತೆ. ಆ ತರ ಅದಕ್ಕೆ ನೋಟ್ಸ್ ಮಾಡ್ಕೊಡ್ತೀವಿ. ಮೇಕ್ ನೋಟ್ಸ್ ಬೈ ಯುವರ್ ಸೆಲ್ಫ್, ಬೈ ಯುವರ್ ಹ್ಯಾಂಡ್. ಓಕೆ, we will once check the prelims notes. ಎನ್ವೈರ್ಮೆಂಟ್ ಎಷ್ಟು ಪೇಜ್ ಇದೆ?
ಅರೌಂಡ್ 100 ಪೇಜ್ ನೋಟ್ಸ್, ನಾವು ಶಾರ್ಟ್ ನೋಟ್ಸ್ ಕೊಟ್ಟಿದ್ದೀವಿ. ಅರೌಂಡ್ 130 ಪೇಜಸ್ ಏನೋ ಇದೆ ಅದು ಅಲ್ವಾ. 130 ಪೇಜಸ್. ಮ್ಯಾಪಿಂಗ್ ಎಷ್ಟಿದೆ? ಅರೌಂಡ್ 150 ಅಂತ ಅನ್ಕೊಳ್ಳೋಣ. ಮಧು ಅವರೇ ಕಾಲ್ ಮಾಡಿ, ಇವತ್ತು ಆಫೀಸ್ ನಂಬರ್ಗೆ ಹೇಳ್ತೀವಿ, ರಿಸೀವ್ ಮಾಡ್ತೀವಿ. ದೆನ್ ಜಿಯೋಗ್ರಫಿ ಎಷ್ಟು ಪೇಜ್ ಇದೆ? ಯು ಹ್ಯಾವ್ ಟು ರಿಮೆಂಬರ್ ಪೇಜ್ ನಂಬರ್ಸ್. ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಅರೌಂಡ್ 130 ಅಂತಾನೆ ತಗೊಳ್ರಿ. ಎಕನಾಮಿ, ಪಾಲಿಟಿ 18, ಇದು 180 ಇದೆ, ಅದೆಲ್ಲ ಸೇರಿ ಎರಡು ಸೇರಿಸಿದ್ರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರೌಂಡ್ 120. 1, 2, 3, 4, 5, 6, 7, 8 ಸಬ್ಜೆಕ್ಟಾ? ಟೋಟಲ್ 8 ಸಬ್ಜೆಕ್ಟ್ಸ್. ಮತ್ತೆ ಯಾವ್ದಾದ್ರು ಉಳಿತಾ? ಇಷ್ಟೇ. ಓಕೆ, ದೀಸ್ ಆರ್ ಮೋರ್ ದನ್ ಇನಫ್. ಯು ಕ್ಯಾನ್ ಮೇಕ್ ನೋಟ್ಸ್ ಫ್ರಮ್ ಜಿಯೋಗ್ರಫಿ ಅಂಡ್ ದಿಸ್ ಎಕನಾಮಿ. ಉಳಿದಿರೋದು ಅಷ್ಟಂತೂ ಇರ್ಲೇಬೇಕು, ಅದಕ್ಕಿಂತ ಮತ್ತೆ ಕಡಿಮೆ ಮಾಡೋಕ್ ಆಗಲ್ಲ. ಆರ್ಟ್ ಅಂಡ್ ಕಲ್ಚರ್ ಮೊದಲೇ ಕೀವರ್ಡ್ಸ್ ಇದೆ, ಇನ್ನೇನ್ ಅದ್ರಲ್ಲಿ ತೆಗಿತೀರಿ ನೀವು? ಓಕೆ, ಸರಿನಾ? ಸೊ ಇದನ್ನ ಲೆಕ್ಕ ಹಾಕ್ರಿ, ಎಷ್ಟು ಪೇಜ್ ಆಗುತ್ತೆ ನೋಡ್ರಿ. 130 ಪ್ಲಸ್ 150 ಎಷ್ಟಾಯ್ತು? 280. 280 ಅಂದ್ರೆ ಅದೊಂದು 300 ಅನ್ಕೊಡ್ರಿ. 300 ಪ್ಲಸ್ 300 600. 600 ಪ್ಲಸ್ 250 600. 850. 850 ಅರೌಂಡ್ 300 ಎಷ್ಟಾಯ್ತು? 850 1000 1050 ಅಂತ ಅನ್ಕೊಡ್ರಿ. ಇಲ್ಲೊಂದು ಇದೆರಡು ಸೇರಿಸಿ 300 1400. ದಿಸ್ ಈಸ್ GS. ಇನ್ ಸಿ ಸ್ಯಾಟ್ ನೀವ್ ಎಷ್ಟು ಮಾಡ್ಕೊಳ್ತೀರಿ ಮಾಡ್ಕೊಡಿ, ಇದಿಷ್ಟಂತೂ ಇರುತ್ತೆ. ಸೊ ಇಫ್ ಯು ರೆಡ್ಯೂಸ್ ಫ್ರಮ್ ದಿಸ್, ಇಲ್ಲೇ ಆಗಿದೆ ಎಷ್ಟಾಗಿದೆ? ದಿಸ್ ಈಸ್ 600. ಇದೇ ಮೊದಲು ಹೆವಿ ಇದೆ. ಯು ಕ್ಯಾನ್ ಮೇಕ್ ದಿಸ್ ಜಿಯೋಗ್ರಫಿ 100 ಪೇಜಸ್ ನೋಟ್ಸ್, ಎಕನಾಮಿ 100 ಪೇಜಸ್ ನೋಟ್ಸ್. ಎಷ್ಟಾಯ್ತದು? 400 ಹೋಯ್ತು. ಟೋಟಲ್ ಅರೌಂಡ್ 1000 ಪೇಜಸ್ ನೋಟ್ಸ್ ವಿಲ್ ಬಿ ದೇರ್ ಫಾರ್ GS. ಇಷ್ಟಂತೂ ಇರುತ್ತೆ, ಇದಕ್ಕಿಂತ ಕಡಿಮೆ ಆಗಲ್ಲ. ನಾಟ್ ಲೆಸ್ ದನ್ ದಿಸ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಸ್ಟ್ಯಾಟಿಕ್. ಅಂಡ್ ವೆನ್ ಇಟ್ ಕಮ್ಸ್ ಟು ಆಪ್ಷನಲ್, ಡಿಪೆಂಡ್ಸ್ ಆನ್ ಯುವರ್ ಸಬ್ಜೆಕ್ಟ್. ಯಾವ್ಯಾವ್ದು ಆಪ್ಷನಲ್ ಇರುತ್ತೆ ನೀವು ಅದರ ಮೇಲೆ ಇರುತ್ತೆ. ಡಿಪೆಂಡ್ಸ್ ಆನ್ ದ್ಯಾಟ್. ಅದ್ರದ್ದು ನಾವು ಕನ್ನಡ ಲಿಟರೇಚರ್ ಹೇಳಿದೀವಿ. ನೀವು ಯಾವ್ಯಾವ್ದು ಆಪ್ಷನಲ್ ತಗೊಳ್ತೀರಿ ಅದ್ರ ಮೇಲೆ ಇರುತ್ತೆ. ಅಂಡ್ ನೌ ವೆನ್ ಇಟ್ ಕಮ್ಸ್ ಟು ದ ಹಿಂದೂ ಅನಾಲಿಸಿಸ್, ಮೇಕ್ ನೋಟ್ಸ್ ಮಾಡ್ಬೇಕಾದ್ರದ್ದು. ನೋ ನೀಡ್ ಟು ಮೇಕ್ ಎನಿ ನೋಟ್ಸ್ ಫ್ರಮ್ ಹಿಂದೂ ಅನಾಲಿಸಿಸ್. ಜಸ್ಟ್ ಲಿಸನ್ ಕೇರ್ಫುಲಿ. ಆರಾಮಾಗಿ ಕೇಳ್ರಿ, ಅದನ್ನ ಎಂಜಾಯ್ ಮಾಡ್ತಾ ಕೇಳ್ರಿ, ಊಟ ಮಾಡ್ತಾ ಕೇಳ್ರಿ, ಅಥವಾ ಮಲ್ಕೊಂಡ್ ಕೇಳ್ರಿ, ಅಥವಾ ಸಂಜೆ ವಾಕಿಂಗ್ ಮಾಡ್ಕೊಂಡು ಕೇಳ್ರಿ. ಯಾಕೆ ಕೇಳಬೇಕು? ವೈ ಯು ಹ್ಯಾವ್ ಟು ಲಿಸನ್ ಹಿಂದೂ ಅನಾಲಿಸಿಸ್? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ. ದ್ಯಾಟ್ ವಿಲ್ ಹೆಲ್ಪ್ ಯು ಟು ರೈಟ್ ಇನ್ essay ಅಂಡ್ ಮೇನ್ಸ್ ಎಕ್ಸಾಮ್ ಅಂಡ್ ಇನ್ ಇಂಟರ್ವ್ಯೂ ಆಲ್ಸೋ. ಆಯ್ತಾ? ಸೊ ಇದಾಯ್ತು. ಮತ್ತೆ ನಾವು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ವಿಲ್ ಬಿ ಅರೌಂಡ್ 150 ಪೇಜಸ್ ಮಂತ್ಲಿ. 150 ಪುಟ ಇರುತ್ತೆ. ಫ್ರಾಮ್ that, first what you have to focus on only prelims topic. You have to read carefully this prelims topics. Prelim topic gana ತುಂಬಾ ಕೇರ್ಫುಲಿ ಓದಬೇಕು. We will make classes. And when it comes to mains, in the beginning just they will give highlighted words. ಅದನ್ನ ಓದ್ತಾ ಬಂದ್ರೆ ಸಾಕು. Once you clear prelims, you already have all these mains notes. ಇದರಿಂದ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಿ. ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ನಿಮ್ದು. Now take that magazine 150 page. From one page, at least try to get 1 point. How many points you got? 150 points. Okay, around 300 points is more than enough to get good marks in a mains exam. No need to make notes from monthly magazine. Monthly magazine ಇಂದನೂ ಕೂಡ ನೋಟ್ಸ್ ಮಾಡ್ಕೊಳ್ಬಾರ್ದು. ಕಂಪ್ಲೀಟ್ಲಿ ರಾಂಗ್ ಮೆಥಡ್. ಬೇಡ. ಒಂದ್ ಸ್ವಲ್ಪ ದಿನ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಮಾಡಬೇಡಿ ಅದನ್ನ. ಓಕೆ, ಯು ಹ್ಯಾವ್ ಟು highlight important words. First reading, use blue pen. Second reading, highlight. Third reading, use red pen. ಈ ತರ ಮಾಡ್ರಿ. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸ್ಟಡಿ. ಇನ್ನು ಇದನ್ನು ಮೀರಿ ನಿಮಗೆ ಏನೇನ್ ಡೌಟ್ಸ್ ಇದೆ ಅದನ್ನ ಕೇಳಬಹುದು, ನಾನು ಹೇಳ್ತೀನಿ. ಏನ್ ಡೌಟ್ಸ್ ಇದೆ ಮತ್ತೆ? ಯಾವುದು? ಈಗ ಸ್ಟಾರ್ಟ್ ಆಗತ್ತಲ್ಲ. ಈಗ ಗವರ್ನೆನ್ಸ್ ಮುಗಿಯುತ್ತೆ. ಗವರ್ನೆನ್ಸ್ ಮುಗಿದ ತಕ್ಷಣ ಮ್ಯಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಮ್ಯಾಪಿಂಗ್ ಮುಗಿದ ತಕ್ಷಣ ಎನ್ವೈರ್ಮೆಂಟ್. ಆ ತರ ಸೀರಿಯಲ್ ವೈಸ್ ಹೋಗುತ್ತೆ ಮತ್ತೆ. ಎಸ್, ಲಿಟ್ರೇಚರ್ ರೆಕಾರ್ಡೆಡ್. ಯಾವುದು?
ನೀವು ಯಾವಾಗ ತಗೊಳ್ತೀರ ಅವಾಗ 150 ಅವರ್ಸ್ ಇದೆ ಅದು. ಅದನ್ನು ಬರ್ದಿದ್ದೀನಿ ನೋಡ್ರಿ, ಅರೌಂಡ್ 150 ಅವರ್ಸ್ ಇದೆ ಲಿಟ್ರೇಚರ್, ಜಾಸ್ತಿ ಇಲ್ಲ. ಬಟ್ ನೀವು ಓದೋದು ಜಾಸ್ತಿ ಇರ್ಬೇಕು ಅದಕ್ಕೆ. ಆನ್ಲೈನ್ ಅವ್ರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಬೇಡ, ಯಾವುದು ಆಥರ್ ಬುಕ್ ಅಗತ್ಯ ಇಲ್ಲ. ಅದಕ್ಕೆ ಹೇಳ್ತೀನಿ ಬೇಕಾದ್ರೆ. ಆಥರ್ ಬುಕ್ ಅಂತ ಅಂದ್ರೆ ಕೆಲವೊಂದು ಹೇಳ್ತೀನಿ ನೋಡ್ರಿ. ಕನ್ನಡ ಮೀಡಿಯಂನವರು ಎನ್ವೈರ್ಮೆಂಟ್ಗೆ PV ಭೈರಪ್ಪ ಅವ್ರದ್ದು ತಗೊಳ್ರಿ ಬೇಕಾದ್ರೆ. ಮ್ಯಾಪಿಂಗ್ಗೆ ಯಾವುದು ಬೇಡ. ಜಿಯೋಗ್ರಫಿಗೆ 11th ಸ್ಟ್ಯಾಂಡರ್ಡ್ NCERT. ಡಾಕ್ಟರ್ ರಂಗನಾಥ್ ಸರ್ ಪುಸ್ತಕ ಅಗತ್ಯ ಇಲ್ಲ. ನೋ ನೀಡ್ ಟು ಬೈ ರಂಗನಾಥ್ ಸರ್ ಬುಕ್, ದಟ್ ಈಸ್ ಫಾರ್ ಆಪ್ಷನಲ್. ಜಿಯೋಗ್ರಫಿ ಆಪ್ಷನಲ್ ತಗೊಂಡಿರೋರು ಬೇಕದು. ನಮಗೆ ಜನರಲ್ ಸ್ಟಡೀಸ್ ಅಗತ್ಯ ಇಲ್ಲ, ಅದು ಹೆವಿ ಇದೆ ಬುಕ್. ಇಟ್ ಇಸ್ ವೆರಿ ಹೆವಿ. ಇಟ್ ಇಸ್ ವೆರಿ ಗುಡ್ ಬುಕ್. ನಮಗೆ ಅಷ್ಟು ಅಗತ್ಯ ಇಲ್ಲ. ಮಾಡರ್ನ್ ಹಿಸ್ಟ್ರಿ ಎಲ್ಲಿದೆ? 10th ಸ್ಟ್ಯಾಂಡರ್ಡಾ? 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ SSLC ಕನ್ನಡ ಬುಕ್ ತಗೊಳ್ರಿ ಮಾಡರ್ನ್ ಹಿಸ್ಟ್ರಿಗೆ. ಉಳಿದಿರೋದು ಯಾವುದು ಕನ್ನಡ ಬೇಡ. ಸದಾಶಿವ ಬೇಡ, ಇವನು ಬೇಡ. ನಿಮಗೆ ಪದಗಳು ಗೊತ್ತಿದ್ರೆ ಸಾಕು. ಸದಾಶಿವ ಆಲ್ಸೋ ವೆರಿ ಹೆವಿ. ಆರ್ಟ್ ಅಂಡ್ ಕಲ್ಚರ್ಗೆ 8 to 10th ಸ್ಟ್ಯಾಂಡರ್ಡ್ ಬುಕ್ ಓದ್ರಿ. SS ಸೋಷಿಯಲ್ ಸೈನ್ಸ್ ಅದರಲ್ಲೇ ಕವರ್ ಆಗಿರುತ್ತೆ. ಎಕನಾಮಿ 11th and 12th ಸ್ಟ್ಯಾಂಡರ್ಡ್ ಕರ್ನಾಟಕ ಗವರ್ಮೆಂಟ್ ಬುಕ್ಸ್. ಹೌದೇ, ಅದರಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತ ಒಂದಿದೆ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಒಂದಿದೆ. ತಗೊಳ್ರಿ ಅದನ್ನ. ತಗೊಂಡ್ರೆ ನಡೆಯುತ್ತೆ, ತಗೊಳ್ಳೋದು ಎದುರು ನಡೆಯುತ್ತೆ. ಅವೇನು 50-40 ಬುಕ್ ಇದೆ, ನೋಡ್ರಿ ಒಂದ್ಸಾರಿ ತಗೊಂಡು. ಪಾಲಿಟಿ PS ಗಂಗಾಧರ್, ಕಂಪಲ್ಸರಿ ಎವ್ರಿ ಒನ್ ಹ್ಯಾಸ್ ಟು ರೀಡ್ ದಿಸ್. ಈ ಬುಕ್ ಓದ್ಲೇಬೇಕು ಎಲ್ರು. ಸಿ ದಿಸ್ ಜಿಯೋಗ್ರಫಿ 11th ಸ್ಟ್ಯಾಂಡರ್ಡ್ NCERT ಅಂಡ್ ದಿಸ್ PS ಗಂಗಾಧರ್ ಸರ್ ಬುಕ್ ಇಸ್ ಕಂಪಲ್ಸರಿ. ನೆನ್ಪಿಟ್ಕೊಡ್ರಿ, ಇವನು ಓದ್ಲೇಬೇಕು. ಉಳಿದಿರೋದೇನ್ ನಡೆಯುತ್ತೆ, ಬಟ್ ಓದಿದ್ರೆ ಒಳ್ಳೇದು. ಕನ್ನಡ ಮೀಡಿಯಂ ಕೂಡ ನೀವು ಮೇನ್ಸ್ ಅಲ್ಲಿ ಬರೆಯೋರಿದ್ರಿ, ಇಫ್ ಯು ವಾಂಟ್ ಟು ರೈಟ್ ಮೇನ್ಸ್ ಇನ್ ಕನ್ನಡ, ಅಟ್ ಲೀಸ್ಟ್ ರೀಡ್ ದೀಸ್ ಬುಕ್ಸ್. ಯು ವಿಲ್ ಡೆವಲಪ್ ಹೌ ಟು ರೈಟ್ ಆನ್ಸರ್ಸ್. ಅಂದ್ರೆ ನೀವು ಕನ್ನಡದಲ್ಲಿ ಪುಸ್ತಕಗಳನ್ನ ಓದಿದಾಗ ಉತ್ತರ ಬರವಣಿಗೆ ಕೌಶಲ್ಯ ನಿಮ್ಮಲ್ಲಿ ಬರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ 8th to 10th ಗವರ್ಮೆಂಟ್ ಸ್ಕೂಲ್ ಬುಕ್ಸ್. ನೋ ನೀಡ್ ಟು ರೀಡ್ ಎವ್ರಿಥಿಂಗ್, ರೀಡ್ ವಾಟ್ ಎವರ್ ವಿ ಕವರ್ ಟಾಪಿಕ್ಸ್ ಅಷ್ಟೇ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಅಷ್ಟೇ, ಜಾಸ್ತಿ ಏನಾಗತ್ತ ಇಲ್ಲ. ಉಳಿದಿರೋದೇನಂತೂ ಬುಕ್ಸ್ ಯಾವಿಲ್ಲ. ಸೊ ದೀಸ್ ಆರ್ ಮೋರ್ ದನ್ ಇನಫ್. ಉಳಿದಿರೋದೆಲ್ಲ ನಮ್ ನೋಟ್ಸ್ ಅಲ್ಲೇ ಕವರ್ ಆಗುತ್ತೆ ನಿಮ್ಗೆ. ಅದು ಬೇಡ. ಗಾಂಧಿ ನಂತರದ ಭಾರತ ಹೆವಿ ಇದೆ, ಅದು ಬೇಡ. ಪ್ಲಸ್ ಇದ್ರ ಜೊತೆ ಒಂದ್ ಮರ್ತಿದ್ದೆ, ಎವ್ರಿ ಡೇ ಫಾರ್ ಪ್ರಜಾವಾಣಿ 15 to 20 minutes. ಕನ್ನಡ ಮೀಡಿಯಂನವರು ಏನ್ ಓದ್ಬೇಕು? ಪ್ರಜಾವಾಣಿ. ವಾಟ್ ಆರ್ ದ ಪೇಜಸ್ ಯು ಹ್ಯಾವ್ ಟು ರೀಡ್? ಅಭಿಮತ ಅಂತ ಒಂದಿರುತ್ತೆ, ಈ ಕಡೆ ಆಳ ಅಗಲ ಅಂತ ಇರುತ್ತೆ, ಆಮೇಲೆ ಇನ್ನೊಂದು ಆ ಕಡೆ ವಾಣಿಜ್ಯ ಅಂತ ಒಂದಿರುತ್ತೆ ನೋಡ್ರಿ. ಆ 3 ಪೇಜಸ್ ಓದೋದು. ಇಫ್ ದ ಟಾಪಿಕ್ ಇಸ್ ರಿಲೇಟೆಡ್ ಟು UPSC, ಜಸ್ಟ್ ರೀಡ್ ಇಟ್. ಇಫ್ ದೇರ್ ಇಸ್ ನೋ UPSC ರಿಲೇಟೆಡ್ ಟಾಪಿಕ್ಸ್, ಜಸ್ಟ್ ಸ್ಕಿಪ್ ಇಟ್. UPSC ರಿಲೇಟೆಡ್ ಏನು ಇರಲ್ಲ, ಸ್ಕಿಪ್ ಮಾಡಿಬಿಡ್ರಿ ಅದನ್ನ, ಬೇಡ. ಬಟ್ ಡೈಲಿ ಒಂದಾದ್ರೂ ಆರ್ಟಿಕಲ್ ಓದ್ಲೇಬೇಕು. ಅಟ್ ಲೀಸ್ಟ್ ಯು ಹ್ಯಾವ್ ಟು ರೀಡ್ ಅಟ್ ಲೀಸ್ಟ್ 1 ಆರ್ಟಿಕಲ್. ಇಟ್ ವಿಲ್ ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್, ಬರವಣಿಗೆ ಕೌಶಲ್ಯವನ್ನು ವೃದ್ಧಿ ಮಾಡುತ್ತೆ. ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಟ್ ಲೀಸ್ಟ್ ರೀಡ್ 15 to 20 minutes ದ ಹಿಂದೂ. ಇಟ್ ವಿಲ್ ಡೆವಲಪ್ ಆರ್ಟಿಕಲ್ ರೈಟಿಂಗ್ ಸ್ಕಿಲ್. ಎನಿ ಆರ್ಟಿಕಲ್, ಯಾವ್ದಾದ್ರು ಒಂದು. ಓಕೆ, ಇಫ್ ದ ಆರ್ಟಿಕಲ್ ಇಸ್ ವೆರಿ ಬಿಗ್, ರೀಡ್ ಹಾಫ್. ಅಟ್ ಲೀಸ್ಟ್ ರೀಡ್ ಇಟ್ಸ್ ಫಸ್ಟ್ ಪ್ಯಾರಾಗ್ರಾಫ್. ಅಷ್ಟೇ ಮಾಡ್ತಾ ಹೋಗ್ರಿ. ಇಷ್ಟೇ ಇದೆ UPSC, ಮತ್ತೇನಿಲ್ಲ. ಓಕೆ, ಸೊ ದಿಸ್ ಈಸ್ ಹೌ ವಿ ಟೀಚ್. ವಾಟ್ ಈಸ್ ಮೈ ಒಪಿನಿಯನ್? ಇಫ್ ಯು ಜಾಯ್ನಿಂಗ್ ಪಾಂಜನ್ಯ IAS, ನೀವು ಪಾಂಜನ್ಯ IAS ಅನ್ನ ಜಾಯಿನ್ ಆಗ್ತಾ ಇದ್ರಂದ್ರೆ ಏನ್ ಮಾಡ್ಬೇಕು? ನನ್ನ ಒಂದು ವೈಯಕ್ತಿಕವಾದಂತ ಅಭಿಪ್ರಾಯ ಅಂತ ಅಂದ್ರೆ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಲಿಸನ್ ಆಲ್ ದ ಕ್ಲಾಸಸ್ ಹಿಯರ್. ಎಲ್ಲ ತರಗತಿಗಳನ್ನ ಕೇಳ್ಕೊಳ್ಬೇಕು. ಅಂಡ್ ಮೇಕ್ ನೋಟ್ಸ್ ಫಾರ್, ಇಫ್ ದ ಪೇಜಸ್ ಆರ್ ಟೂ ಮೆನಿ, ಮೇಕ್ ನೋಟ್ಸ್ ಫ್ರಮ್ ದ್ಯಾಟ್. ಪೇಜಸ್ ತುಂಬಾನೇ ಇದ್ರೆ ನೋಟ್ಸ್ ಮಾಡ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ಎಕನಾಮಿ ಅಂಡ್ ಜಿಯೋಗ್ರಫಿ ಪೇಜಸ್ ಜಾಸ್ತಿ ಇವೆ, ನೋಟ್ಸ್ ಮಾಡ್ಕೊಡ್ರಿ. ಉಳಿದಿರೋದಕ್ಕೆ ಅಗತ್ಯ ಇಲ್ಲ, ಆಲ್ರೆಡಿ ದೇ ಆರ್ ಶಾರ್ಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ದಿಸ್ ಮೇನ್ಸ್, ಯು ಹ್ಯಾವ್ ಟು ಕಂಪಲ್ಸರಿಲಿ ಮೇಕ್ ನೋಟ್ಸ್. ಕೀವರ್ಡ್ಸ್, ಶಾರ್ಟ್ ನೋಟ್ಸ್ ಇರಲೇಬೇಕು. ಕೀವರ್ಡ್ಸ್ ಅಂದ್ರೆ ದೇರ್ ಶುಡ್ ನಾಟ್ ಬಿ ಲಿಂಕಿಂಗ್ ವರ್ಡ್ಸ್, ಮತ್ತು, ಹಾಗೂ ಇವೆಲ್ಲ ಇರಲೇಬಾರ್ದು. ಅಂಡ್ ಇವೆಲ್ಲ ಇರಲೇಬಾರ್ದು. ಜಸ್ಟ್ ಯೂಸ್ ಕೋಡ್ಸ್, ಪ್ಲಸ್, ಮೈನಸ್, ಆರೋ ಮಾರ್ಕ್, ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಬೇಕು. ಓಕೆ, ಫಾರ್ ಪ್ರಿಲಿಮ್ಸ್
GS1, there will be around 1000 pages notes. Okay, you have to read. For CSAT, it will be around 300 to 400 page notes. From GS1 to GS4, approximately 800 to 1000 pages notes. For essay, around 50 to 100 page notes. Istidre mugitu. So how many pages we have to read? For final exam, 200, 1000 plus 1000 plus this 300, 2500 notes. This is final. 2,500 ಪುಟಗಳನ್ನ ಓದಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಅಂತೂ ಮಂತ್ಲಿ ಬರ್ತಾ ಇರುತ್ತೆ, ಅದನ್ನ ಓದ್ಕೊಂಡು ಹೋಗೋದು ನಿಮ್ಗೆ ಗೊತ್ತಿಲ್ಲ, ನಿಮ್ ತಲೆಯಲ್ಲಿ ಕೂತ್ಕೊಂಡಿರುತ್ತೆ ಅದು. ವಾಟ್ ಈಸ್ ದ ಬಜೆಟ್ ಕೆಪಾಸಿಟಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಜೆಟ್ ಆಫ್ ಕರ್ನಾಟಕ ಎಷ್ಟಿತ್ತು, ಇದನ್ನ ಬರ್ಕೊಂಡು ಇಟ್ಕೊಳ್ಬೇಕ ನೀವು. ನೋ ನೀಡ್ ಟು ರಿಮೆಂಬರ್, ನೋ ನೀಡ್ ಟು ರೈಟ್, ಅಷ್ಟೇ ಅಂತೆಲ್ಲ ಬರ್ಕೊಳ್ಬೇಡ್ರಿ. ಈ ತರ ನೀವು ಮಾಡೋದು ನೋಡ್ರಿ, ಈಸಿ ಇದೆ ಅಲ್ಲ. ಸಿ, ಇಫ್ ಯು ವಾಂಟ್ ಟು get settled in your life, if you want to enjoy your life, make neat notes. Once you make notes, you will get success as early as possible. Okay, ಯಾವುದು ಮೇನ್ಸ್ ಅಂತೂ ನೋಟ್ಸ್ ಕಡ್ಡಾಯವಾಗಿ ಮಾಡಲೇಬೇಕು. ಪ್ರಿಲಿಮ್ಸ್ ನಾನು ಹೇಳಿದ್ನಲ್ಲ ಅದರ ಆಧಾರದಲ್ಲಿ. ಇಫ್ ಯು ಮೇಕ್ ನೋಟ್ಸ್ ಇನ್ ಫಸ್ಟ್ ಇಯರ್ ಇಟ್ ಸೆಲ್ಫ್, ಯು ವಿಲ್ ಬಿ ವೆರಿ ಹ್ಯಾಪಿ ಫ್ರಮ್ ದ ಸೆಕೆಂಡ್ ಇಯರ್. ಯಾಕೆ ಹೇಳ್ರಿ, ಏನೋ ಬರೆಯೋದೇ ಇರಲ್ಲ, ಬರೀ ಓದ್ಕೊಳ್ಳೋದು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು, ಟೆಸ್ಟ್ ಸೀರೀಸು, ಇಷ್ಟೇ, ಮತ್ತೇನಿಲ್ಲ. ಓಕೆ, ಕನ್ಸಿಡರ್ ಏನಂತ ತಗೊಳ್ಳೋಣ ಈಗ, ಒಂದು ಅಂದಾಜು ಹೇಳ್ಬಿಡ್ತೀನಿ ನಾನು ನಿಮಗೆ. ಪಾಪ ಅವರೆಲ್ಲ ಮಿಸ್ ಮಾಡ್ಕೊಂಡ್ರಲ್ಲ ಇವತ್ತಿನವರು. ಯೂಟ್ಯೂಬ್ ನಲ್ಲಿ ಹಾಕ್ತೀನಿ ಅದನ್ನ, ಅವ್ರು ಕೇಳಿ, ಅವರು ಕೂಡ ಎಲ್ರು. ಈಗ ಕನ್ಸಿಡರ್ ಯು ಜಾಯಿನ್ಡ್ ಇನ್ 2025 ಮಾರ್ಚ್, 2025 ಮಾರ್ಚ್ ನಲ್ಲಿ ಪಾಂಚನಾಯಸಿಗೆ ನೀವು ಜಾಯಿನ್ ಆಗಿದ್ದೀರಿ ಅನ್ಕೊಳ್ಳೋಣ. ಯುವರ್ ಕ್ಲಾಸಸ್ ವಿಲ್ ರನ್ ಅಪ್ ಟು 2026 ಫೆಬ್ರವರಿ. ಓಕೆ, ವಿ ವಿಲ್ ಟೀಚ್ 12 months. In this 1 year, it is your responsibility to make notes for GS, CSAT and mains and essay. ಅರ್ಥ ಆಯ್ತಾ? ಸೊ ಇನ್ ದಿಸ್ 1 year, if you make notes, ಈ ಒಂದು ವರ್ಷದಲ್ಲಿ ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಿ ಅನ್ಕೊಳ್ಳೋಣ, ಫ್ರಮ್ ನೆಕ್ಸ್ಟ್ 2026 ಮಾರ್ಚ್ ಟು ಮೇ, 30 days, in April 30 days plus May 30 days, you have 90 days. Every 2 day, every alternative day you can write a test, because every notes is ready with you. ಎಲ್ಲ ನೋಟ್ಸ್ ನಿಮ್ ಬಳಿ ಇದೆ, ಹೊಸದಾಗಿ ಏನು ನೀವು ಮಾಡ್ಕೊಳ್ಬೇಕಾದ ಅಗತ್ಯನೇ ಇಲ್ಲ. ಏನ್ ಮಾಡ್ಬೋದು, ಪ್ರತಿ ನೆಕ್ಸ್ಟ್ 1 ಡೇಗೆ ಟೆಸ್ಟ್ ಬರೀತಾ ಹೋಗ್ಬೋದು. ಅರ್ಥ ಆಯ್ತಾ ಇದು? ಇಫ್ ಯು ಜಾಯಿನ್, ಕೆಲವೊಬ್ರು ಅಕ್ಟೋಬರ್ ಅಲ್ಲಿ ತುಂಬಾ, ನವೆಂಬರ್ ಅಲ್ಲಿ ತುಂಬಾ ಜನ ಜಾಯಿನ್ ಆಗಿದ್ದೀರಲ್ವಾ. ಗಿರಿಜಾ, ನೀವು ನವೆಂಬರ್, ನೀವು ಅಲ್ಲ, ಈಗ ನಿಮ್ಮದು ನೋಡಿ ಹೇಳ್ತೀನಿ ನಾನು. what you can do. 2024 October you joined, your classes will run up to 2025 September, sorry, November ಅಲ್ಲಿ ಜಾಯಿನ್ ಆಗಿದ್ದೀರಿ, October. 1 year is complete, all notes is ready. From 2025 November to 2025 December, complete remaining topics, ಏನಾದರೂ ಬಾಕಿ ಉಳಿದ್ರೆ ಮುಗಿಸ್ಕೊಳ್ಳೋದು. Next, from 2026 January to 2026 May, you have how many months? 5 months into 30 days, just to 150 days. You have to write around 50 GS test, around 10 CSAT test. ಓಕೆ, ಆಮೇಲೆ ಕರೆಂಟ್ ಅಫೇರ್ಸ್ ಓದೋಕ್ಕೂ ಕೂಡ ಸಿಕ್ಕಾಪಟ್ಟೆ ಟೈಮ್ ಇರುತ್ತೆ, ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ಈ ತರ ಮಾಡ್ಕೊಡ್ರಿ. ಈಗ ಲೇಜಿ ಆಗ್ಬೇಡ್ರಿ. ಇಫ್ ಯು ವಾಂಟ್ ಟು ಬಿ ಲೇಜಿ ಆಫ್ಟರ್ ಮೇಕಿಂಗ್ ನೋಟ್ಸ್. ಹೋಗ್ಲಿ, ಮೊದಲು ನೋಟ್ಸ್ ಮಾಡ್ಕೊಡ್ರಿ. ನೋ ನೀಡ್ ಟು ರೀಡ್, ನೋ ನೀಡ್ ಟು ರಿಮೆಂಬರ್ ಎವ್ರಿಥಿಂಗ್. ಅರ್ಥ ಮಾಡ್ಕೊಡ್ರಿ. ಜಸ್ಟ್ ನಾವು ಅಂಡರ್ಸ್ಟ್ಯಾಂಡ್, ಮೇಕ್ ನೋಟ್ಸ್. ಅಂಡರ್ಸ್ಟ್ಯಾಂಡ್, ಮೇಕ್ ನೋಟ್ಸ್ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಆದ್ರೆ ಆಮೇಲೆ ಅದನ್ನ ಏನ್ ಮಾಡ್ಕೊಳ್ಬಹುದು, ಓದ್ಕೊಂಡು ನೆನ್ಪಿಟ್ಕೊಳ್ಬಹುದು. ಈಗ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ನೋ ನೀಡ್ ಟು ರಿಮೆಂಬರ್ ಎನಿಥಿಂಗ್ ನೌ. ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಲಿಸನ್ ಕ್ಲಾಸ್, ಮೇಕ್ ನೋಟ್ಸ್. ಕ್ಲಾಸ್ ಕೇಳ್ರಿ, ನೋಟ್ಸ್ ಮಾಡ್ಕೊಡ್ರಿ, ಕ್ಲಾಸ್ ಕೇಳ್ರಿ, ನೋಟ್ಸ್ ಮಾಡ್ಕೊಡ್ರಿ, ಅಷ್ಟೇ. ಒಂದು ವರ್ಷ ಆದ ನಂತರ ನಿಮಗೆ ಗೊತ್ತಾಗುತ್ತೆ. ಒನ್ಸ್ ಯು ಲಿಸನ್ ಆಲ್ ದ ಕ್ಲಾಸಸ್, ಯು ವಿಲ್ ಗೆಟ್ ಅನ್ ಐಡಿಯಾ. ನಮ್ ಸಿಲೆಬಸ್ ಎಷ್ಟಿದೆ, ಏನೇನು ಮಾಡಿದೆ, ಏನೇನು ಮಾಡಿಲ್ಲ ಅಲ್ವಾ. ಸೊ ಎವ್ರಿಥಿಂಗ್ ವಿಲ್ ಬೆನಿಫಿಟ್ ಯು. ಓಕೆ, ಹೌ ಟು ಕ್ಲಿಯರ್ ದ ಎಕ್ಸಾಮ್? ಮೇಕ್ ನೀಟ್ ನೋಟ್ಸ್, ಫಾಲೋ ಕರೆಂಟ್ ಅಫೇರ್ಸ್ ರೆಗ್ಯುಲರ್ಲಿ. ಫ್ರಮ್ ಜನವರಿ, try to write around 35 GS tests. Okay, sectional and full length, and write final exam, you will clear it. ಅರ್ಥ ಆಯ್ತಾ? ಇಷ್ಟೇ ಮಾಡೋದು, ಜಾಸ್ತಿ ಏನೂ ಇಲ್ಲ.
ಸಿಂಚನ ಅವ್ರು ಕೇಳ್ತಾ ಇದಾರೆ ಯಾವ ಟಾಪಿಕ್ಸ್ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಅಂತ. ಈ ಹೇಳ್ದೆ ನಾನು ನಿಮ್ಗೆ ಮ್ಯಾಕ್ಸಿಮಮ್ ಎಲ್ಲಾ ಸಬ್ಜೆಕ್ಟ್ ಬೇಕಾಗುತ್ತೆ ಹ್ಯಾಂಡ್ ರಿಟರ್ನ್. ನಿಮ್ಗೆ ಹ್ಯಾಂಡ್ ರಿಟರ್ನ್ ಮಾಡಿದ್ರೆ ನೆನಪು ಉಳಿಯುತ್ತಂದ್ರೆ ಎಲ್ರದ್ದು ಮಾಡ್ಕೊಳ್ರಿ. ಇಲ್ಲ ಬೇಡ ಅಂತ ಅಂದ್ರೆ ಎಕನಾಮಿ ಮತ್ತು ಜಿಯೋಗ್ರಫಿ ಮಾಡ್ಕೊಳ್ರಿ. ಅಂಡ್ ಇನ್ನೊಂದು ನೆನ್ಪಿಟ್ಕೊಡ್ರಿ, ಯಾರು ಹೊಸದಾಗಿ ಕೇಳ್ತಾ ಇದ್ರಿ ಕ್ಲಾಸಸ್ ಅನ್ನ, ನಿಮ್ಗೇನ್ ಅಗತ್ಯ ನಾವೇ ಕೊಡ್ತೀವಿ. ಆನ್ಲೈನ್ ಸ್ಟೂಡೆಂಟ್ಸ್ ಸಡನ್ ಆಗಿ ಎಲ್ಲಾ ನೋಟ್ಸ್ ಅನ್ನ ಪ್ರಿಂಟ್ ತಗೊಳ್ಬಾರ್ದು. ಯಾಕಂದ್ರೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ. ಈಗ ಎನ್ವೈರ್ಮೆಂಟ್ ಲಾಸ್ಟ್ ಇಯರ್ ಏನ್ ಟೀಚ್ ಮಾಡಿದ್ವಿ ಅದೇ ಇರಲ್ಲ ಈ ವರ್ಷ ನೋಟ್ಸ್. ಅಪ್ಡೇಟ್ ಮಾಡ್ತೀವಿ ಕೆಲವೊಂದು ಟಾಪಿಕ್ಸ್ ಅನ್ನ. ನಮ್ಗೆ ಕೇಳದೆ ಹೇಳದೆ ಯಾವುದೇ ನೋಟ್ಸ್ ಅನ್ನ ಪರ್ಚೇಸ್ ಮಾಡಬೇಡ್ರಿ. ಈಗ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಆಗೋದಿರುತ್ತೆ ಅದನ್ನ ಮಾತ್ರ ಪ್ರಿಂಟ್ ತಗೊಳ್ಬೇಕು, ಅಷ್ಟು ಗೊತ್ತಿರಲಿ. ಸಿಸ್ಟಮೆಟಿಕ್ ಆಗಿ ಹೋಗೋದು ಒಂದು ವರ್ಷ. ಇನ್ನೊಂದು, ವಾಟ್ ಈಸ್ ದ ಬೆನಿಫಿಟ್ ಇಫ್ ದ ನೋಟ್ಸ್ ಆರ್ ವೆರಿ ಗುಡ್? ಯು ಕ್ಯಾನ್ ರೈಟ್ ಎನಿ ಎಕ್ಸಾಮ್. ಯುವರ್ ಮೈಂಡ್ ವಿಲ್ ಬಿ ಕ್ಲಿಯರ್. ಯು ಡೋಂಟ್ ಹ್ಯಾವ್ ಪ್ರೆಷರ್. ಯು ಕ್ಯಾನ್ ರೀಡ್ ಎವ್ರಿ ಡೇ 4 hours ವಿತ್ ಪಾರ್ಟ್ ಟೈಮ್ ಜಾಬ್ ಆಲ್ಸೋ. ಜಾಬ್ ಮಾಡ್ತಾನೂ ನೀವು ಸ್ಟಡಿ ಮಾಡ್ಕೊಳ್ಬಹುದು.